ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾವು ದೇಸಿ ಸಿಲ್ಕ್ ಪ್ರೊಡ್ಯೂಸರ್ ಕಂಪನಿಯ ನಿರ್ದೇಶಕನಾಗಿದ್ದೀನಿ ಇಲ್ಲಿ. ನಾವು ಈ ಮೇಳ ಉದ್ಘಾಟನೆ ಇಲ್ಲಿ ನಡೆಸ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಗ್ರಾಹಕರಿಗೆ ಯಥೇಚ್ಛವಾಗಿ ದೇಸಿ ಭತ್ತದ ಅಕ್ಕಿಗಳು ಸಿಕ್ಲಿ ಅಂತ ಹೇಳಿ. ಏನಕ್ಕೆ ದೇಸಿ ಭತ್ತದ ಅಕ್ಕಿಗಳೇ ಸಿಗಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಪೌಷ್ಟಿಕಾಂಶಗಳು ಯಥೇಚ್ಛವಾಗಿರ್ತದೆ. ಯಾವುದೇ ತರದ ಹೊರಗಡೆಯಿಂದ ತಂದಂತ ಗೊಬ್ಬರಗಳು ಹಾಕದೇನೆ ಸಾವಯವಾಗಿ ಏನೇನು ಸಿಗುತ್ತೆ ಆ ಗೊಬ್ಬರನೇ ಹಾಕಿ ನಮ್ಮ ರೈತರುಗಳು ಬೆಳೆದಿರುವಂತ ತಳಿಗಳನ್ನ ನಿಮ್ಗೆ ಭತ್ತ ಮತ್ತೆ ಅಕ್ಕಿನ ಎರಡನ್ನೂ ನಾವು ಇಲ್ಲಿ ಇಟ್ಟಿದೀವಿ. ನೀವು ಪರಿಚಯ ಮಾಡಿಸ್ತಾ ಇದೀವಿ. ಇದು ಪುಟ್ಟ ಭತ್ತ ಅಂತ ಹೇಳಿ, ಅಕ್ಕಿ ಕೆಂಪು ಭತ್ತ. ಇದು ಬರ್ನಾಡಲ್ಲಿ ಬೆಳೀತಿದೆ, ಮಳೆ ಆಶ್ರಿತದಲ್ಲೂ ಬೆಳೀತದೆ. ಇದು ನೋಡಿ ಕೆಂಪು ಸಣ್ಣ ಅಂತ ಹೇಳಿ 5 ತಿಂಗಳು 5.5 ತಿಂಗಳು ಬರುವಂತ ವೆರೈಟಿ. ಇದು ಅಕ್ಕಿ ತುಂಬಾ ಚೆನ್ನಾಗಿದೆ, ಬಿಳಿ ಅಕ್ಕಿ. ಮತ್ತೆ ನೋಡಿ ಚಿನ್ನಪಣ್ಣಿ ಅಂತ ಹೇಳಿ ಒಬ್ಬ ರೈತರು ಅಭಿವೃದ್ಧಿ ಪಡಿಸಿರುವಂತ ತಳಿ. ಅದು ಚಿನ್ನಪಣ್ಣಿ ಅಂತ ಹೇಳಿ. ಯಾವ ಭಾಗದ ರೈತರು ಸರ್ ಅವರು? ಅದು ಲಿಂಗಮಾದಯ್ಯನವರು ಅಂತ ಹೇಳಿ ರಾಮನಗರದವರು, ಅವ್ರು ಮಾಡಿದ್ದು. ಮತ್ತೆ ಇದು ಗೌರಿ ಸಣ್ಣ ಅಂತ ಹೇಳಿ, ಇದು ಫೇಮಸ್ ಭತ್ತ. ಇದು ನಮ್ಮ ಹಳೆ ಕಾಲದಲ್ಲಿ ಇದ್ದಂತ ಭತ್ತ, 5 ತಿಂಗಳು ಬರ್ತಕ್ಕಂತ ಭತ್ತ. ಮುಂಗಾರಿಗೆ ಮಾತ್ರ ಬರುತ್ತಿದ್ದು, ಮತ್ತೆ ಬೇಸಿಗೆಗೆ ಬರುವಂತ ಭತ್ತ ಅಲ್ಲ ಇದು. ಇಲ್ಲಿ ನೋಡಿ, ನೀವೇನ್ ನೋಡ್ತಾ ಇದೀರ, ರತ್ನಚೂಡಿ ಅನ್ನೋ ಭತ್ತ. ಇದು ನೋಡೋದಕ್ಕೆ ನಿಮ್ಗೆ ಒಳ್ಳೆ ಚಿನ್ನನೆ ಗದ್ದೆ ಒಳಗಡೆ ಚೆಲ್ಲಿದಂಗ್ ಕಾಣಿಸ್ತದೆ. ಇದು ಅಕ್ಕಿ ಮಾತ್ರ ಬಿಳಿ ಅಕ್ಕಿ, 5 ತಿಂಗಳು ಬರುವಂತ ತಳಿ ಇದು ಚಿನ್ನಪಣ್ಣಿ. ಇಲ್ಲಿ ನೋಡಿ ರಕ್ತಸಾಲಿ ಅನ್ನೋದು ಹೇಳಿ ಒಂದು ಅಕ್ಕಿ ಇದೆ, ಅದು ಕೆಂಪಕ್ಕಿ. ಇದು ಡಯಾಬಿಟಿಕ್ ರೈಸ್ ಅಂತಾನು ನಾವು ಹೇಳ್ತೀವಿ. ಪೌಷ್ಟಿಕಾಂಶಗಳು ತುಂಬಾ ಚೆನ್ನಾಗಿ ಯಥೇಚ್ಛವಾಗಿರ್ತದೆ. ಈಗ ಏನ್ ನೋಡ್ತಾ ಇದ್ರೆ ನೀವು, ಕಪ್ಪಕ್ಕಿ. ಇದು ಬರ್ಮಾ ಬ್ಲಾಕ್ ಅಂತ ಹೇಳಿ 5 ತಿಂಗಳು ಬರುವಂತ ವೆರೈಟಿ. ಇದು ಬಂದು ನಿಮ್ಗೆ ಪಾಯಸ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅನ್ನಕ್ಕಿಂತ ಇದನ್ನ ಪಾಯಸ ಮಾಡಿ ತಿನ್ನೋದ್ರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಚೆನ್ನಾಗಿರ್ತದೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ನೀವು, ಗಂಧಸಾಲ ಅಂತ ಹೇಳಿ ಸೆಂಟೆಡ್ ರೈಸ್, ಸುವಾಸನೆ ಬರೀತಾವಂತ ತಳಿ. ಇದು 5 ತಿಂಗಳು ಬರೋದು. ಅದ್ರ ಅಕ್ಕಿ. ಇದು ನೀವು ಬಿರಿಯಾನಿ ಮತ್ತೆ ಬಾತು ಈ ತರದ್ ಏನೇ ಮಾಡಿದ್ರು ಅಡಿಗೆ ಮನೆ ತುಂಬಾ ಮತ್ತೆ ಮನೆ ತುಂಬಾ ಗಮ್ಮನ ವಾಸನೆ ಬರ್ತದೆ. ಇಲ್ಲೊಂದಿದೆ ನೋಡಿ, ಸಿದ್ದಸಣ್ಣ ಅಂತ ಹೇಳಿ ನಮ್ಮ ಶಿವಳ್ಳಿಯ ಬೋರೇಗೌಡರು ಅಭಿವೃದ್ಧಿ ಪಡಿಸಿರುವಂತ ತಳಿ. ಇದು ಊಟಕ್ಕೆ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ತುಂಬಾ ಹೆಸರುವಾಸಿ ಆಗಿದೆ. ಊಟಕ್ಕೆ ತುಂಬಾ ಚೆನ್ನಾಗಿದೆ. ಬೇಸಿಗೆ ಮತ್ತೆ ಮುಂಗಾರು ಎರಡಕ್ಕೂ ಬರುತ್ತೆ ಈ ತಳಿ. ಅದ್ರ ನಂತರ HMT ಅಂತ ಹೇಳಿ, ಇದು ಕೋಮ್ರಾಗಣೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಒಬ್ಬ ರೈತರು ಅಭಿವೃದ್ಧಿ ಪಡಿಸಿರುವಂತ ತಳಿ. ಇದು ಅಕ್ಕಿ ಮಾತ್ರ ತುಂಬಾ ಫೈನ್ ರೈಸ್, ತುಂಬಾ ಸಣ್ಣದಾಗಿದೆ. ಊಟಕ್ಕಂತೂ ಮಾಡಿಸ್ತಾಗಿದೆ. ಇದು ನೋಡಿ, ನಮ್ಮ ಮೈಸೂರಿಗೆ ಒಂದು ಫೇಮಸ್ ಆದಂತ ಭತ್ತ. ಇದು ರಾಜಮುಡಿ ಅಂತ ಹೇಳಿ ಸಕಲೇಶ್ಪುರ ಭಾಗದಲ್ಲಿ ಬೆಳೀತಾ ಇದ್ರು. ಇದನ್ನ ರಾಜರಿಗೆ ಅಂತ ಮುಡುಪಾಗಿದ್ದ ತಳಿಗೆ ಇದಕ್ಕೆ ರಾಜಮುಡಿ ಅಂತ ಹೇಳಿ ಇದೆ. ಕೆಂಪು ಮತ್ತೆ ಬಿಳಿ ಎರಡು ಮಿಕ್ಸ್ ಆಗಿರ್ತದೆ. ತುಂಬಾ ಚೆನ್ನಾಗಿರ್ತದೆ ಊಟಕ್ಕೆ. ಇದು ಮುಂಗಾರಿಗೆ ಮಾತ್ರ ಬರೋದು, ಮತ್ತೆ 6 ಅಡಿ ಎತ್ತರ ಬರ್ತದೆ ಇದ್ರ ಹುಲ್ಲು. ಇದು ಜೀರಿಗೆ ಸಣ್ಣ ಅಂತ ಹೇಳಿ ನಾವು ಮನೆಯಲ್ಲಿ ಸಾಂಬಾರ ಪದಾರ್ಥಕ್ಕೆ ಏನ್ ಮಾಡ್ತೀವಿ, ಜೀರಿಗೆ ತರಾನೇ ಕಾಣಿಸ್ತದೆ. ಇದು ಜೀರಿಗೆ ಸಣ್ಣ ಅಂತ ಹೇಳಿ. ಇದು ಸೆಂಟೆಡ್ ರೈಸ್. ಇದು ಸುವಾಸನೆ ಬರುತ್ತೆ. ಇದ್ರ ಅಕ್ಕಿ ನೋಡಿ, ಜೀರಿಗೆ ತಂಗಿಂದನೂ ಸಣ್ಣ ಹಾಕಿದೆ. ಇದು ಇಲ್ಲಿ ನೋಡಿ, ನೀವೇನ್ ನೋಡ್ತಾ ಇದ್ರೆ ನವರ ಅಂತ ಹೇಳಿ ಮೆಡಿಸಿನಲ್ ವ್ಯಾಲ್ಯೂ ಯಥೇಚ್ಛವಾಗಿರ್ತಕ್ಕಂಥ ತಳಿ. ಆರ್ಥೋಪೆಡಿಕ್, ಯಾವುದೇ ಮೂಳೆ ಮುರಿದಿದ್ರೆ, ಮೂಳೆ ನೋವು, ಮೂಳೆ ಯಾವ್ದಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಕಂಪಕ್ಕಿ. ಇದು ನವರ. ಮತ್ತೆ ಮಾರ್ನಮ್ಮಿ ದಡಿಗ ಅಂತ ಹೇಳಿ. ಇದು ಏನಂತ ಅಂದ್ರೆ, ಇವು ಡ್ರೈಲ್ಯಾಂಡ್ ಪ್ಯಾಡಿಗಳು. ಇವು ಮಳೆ ಆಶ್ರಿತದಲ್ಲಿ ಬೆಳೆಯೋ ಡ್ರೈಲ್ಯಾಂಡ್ ಪ್ಯಾಡಿಗಳು. ತುಂಬಾ ಚೆನ್ನಾಗಿದೆ. ಪೌಷ್ಟಿಕಾಂಶ ಯಥೇಚ್ಛವಾಗಿರ್ತದೆ. ಕೆಂಪಕ್ಕಿ. ಮತ್ತೆ ಇದು ಗಿಣಿ ಸಾಲಿ ಅಂತ ಹೇಳಿ 3.5 ತಿಂಗಳಿಗೆ ಬರುವಂತ ತಳಿ. ಇದ್ರದ್ದು ಅಕ್ಕಿ ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿರೋ ಪ್ರತಿಯೊಂದು ಅಕ್ಕಿಗಳು ನಿಮ್ಗೆ ಅನ್ಪಾಲಿಸ್ಡ್ ರೈಸ್, ಯಾವ್ದು ಪಾಲಿಶ್ ಇಲ್ಲ. ಪಾಲಿಶ್ ಮಾಡೋದೇನು ಅಂತಂದ್ರೆ, ನಾವು ಅದ್ರಲ್ಲಿರೋ ಪೌಷ್ಟಿಕಾಂಶನ ಹೊರಗಡೆ ತೆಗೆದು ಹಸುಗಳಿಗೆ ಎಣ್ಣೆ ಮಾಡೋದಕ್ಕೆ ಕೊಡ್ತೀವಿ ನಾವು. ಈಗ ಹೊರಗಡೆ ನಮ್ಮ ಬೇರೆಯವ್ರು ಮಾಡ್ತಾರೆ ಕೆಲಸ. ನಾವೇನ್ ಮಾಡ್ತಾ ಇದೀವಿ, ಆ ಪೌಷ್ಟಿಕಾಂಶನೆಲ್ಲ ನಾವು ಇಲ್ಲಿ ಅಕ್ಕಿ ಒಳಗಡೆ ತುಂಬಿ ತಿನ್ನೋದಕ್ಕೆ ಕೊಡ್ತಾ ಇದೀವಿ. ಇದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಅನ್ಪಾಲಿಶ್ಡ್ ಮತ್ತೆ ದೇಶೀಯ ತಳಿನಲ್ಲಿ ಅನ್ಪಾಲಿಸ್ಡ್ ತಳಿ. ಇದು ಯಾವುದೇ ಒಬ್ಬ ಇಲಾಖೆಯವರಾಗಿ ಅವ್ರ ಅಭಿವೃದ್ಧಿ ಪಡಿಸಿಲ್ಲ. ನಮ್ಮ ತಾತ ಮುತ್ತಾತಂದ್ರೆ ಕಾಲದಿಂದನೂ ಸಾವಿರಾರು ವರ್ಷಗಳ ಆಯ್ಸಿರ್ತಕ್ಕಂಥ ತಳಿಗಳು ಇಲ್ಲಿ ಇರ್ತಕ್ಕಂಥವು. ಪ್ರತಿಯೊಂದು ಭತ್ತದ ತಳಿಗಳ ಹಿಂದೆನೂ ಒಂದೊಂದು ಕಥೆಗಳಿದೆ. ನೋಡಿ, ನವಣೆ ಅಂತ ಹೇಳಿ ಇದು ನಿಮ್ಗೆ ಗೊತ್ತಿರೋಂಗೆ ಮಿಲ್ಲೆಟ್ಸ್, ಅದ್ರದ್ದು ಅಕ್ಕಿ. ಇದು ಸಿರಿಧಾನ್ಯ ಅಂತ ಕರಿತೀವಿ ಇದನ್ನ. ನವಣೆ, ಕಪ್ಪಸಾಮೆ, ಕೊರಲೆ, ಬರಗು, ಊದ್ಲು ಇವೆಲ್ಲ ಏನಿದೆ, ಮೊದ್ಲೆಲ್ಲ ನಾವು ಇದು ಲವ್ ಬರ್ಡ್ಸ್ ಗಳಿಗೆ ಹಾಕಕ್ಕೆ ತಿನ್ನಕ್ಕೆ ಅಂತ ಕೊಡ್ತಾ ಇದ್ವು. ಅದ್ರಲ್ಲಿರೋ ಪೌಷ್ಟಿಕಾಂಶ ಯಥೇಚ್ಛವಾದ ಫೈಬರ್ ಕಂಟೆಂಟ್ ಗಳು ಯಾವ್ದ್ರಲ್ಲೂ ಸಿಗಲ್ಲ. ಅದನ್ನು ನಾವು ಅನ್ನದಂತೆ ಬಳಸಬಹುದು. ಅನ್ನ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು. ಕಾಲದೆಲ್ಲ ಬಳಸ್ತಿದ್ರು ಈ ತರದ್ದೆಲ್ಲಾನು ಮಾಡ್ಬೋದು. ಮೊದ್ಲೆಲ್ಲ ಅದನ್ನೇ ನಾವು ತಿಂತಾ ಇದ್ದಿದ್ದು. ಇದು ಮಳೆ ಆಶ್ರಿತದಲ್ಲೇ ಬೆಳೆಯುವಂತ ಇದು. ನಿಮ್ಗೆ ಯಾವ್ದೇ ತರದ ನೀರಾವರಿ ಜಮೀನ್ಗೆ ಬೇಕಾಗಿಲ್ಲ. ಮಳೆ ಬರೀ ಒಂದು 2-3 ಮಳೆ ಆದ್ರೆ ಸಾಕು, ನಿಮ್ಗೆ ಬೆಳೆ ಚೆನ್ನಾಗಿ ಬಂದ್ಬಿಡ್ತದೆ, ಫಲವತ್ತಾಗಿ ಬರ್ತದೆ. ನಿಮ್ಗೆ ತುಂಬಾ ಚೆನ್ನಾಗಿದೆ. ಇಷ್ಟೊಂದು ವೆರೈಟಿಗಳು ನಿಮ್ಗೆ ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದೀವಿ. ಇದನ್ನ ದಯಮಾಡಿ ಗ್ರಾಹಕರು ಬಂದು 2 ದಿನ ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಗೆ ಆಹಾರದಲ್ಲಿ ಔಷಧಿ ಸಿಗ್ತದೆ. ಇಲ್ಲ ಅಂದ್ರೆ ನೀವು ಹೊರಗಡೆ ಏನ್ ಮಾಡ್ತಿದ್ರ, ಆಹಾರಕ್ಕೊಂದ್ ಕಡೆ ಔಷಧಿಗೆ ಒಂದ್ ಕಡೆ ಹೋಗ್ಬೇಕು. ಆದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಆಹಾರನೇ ಔಷಧಿ, ಆಹಾರನೇ ಔಷಧಿಯಾಗಿ ನಿಮ್ಗೆ ಹೊಟ್ಟೆಗೆ ಅನ್ನವಾಗೂ ಸಿಗ್ತದೆ. ಮತ್ತೆ
ಯಾವ್ದಾದ್ರು ಕಾಯಿಲೆಗಳಿದೆ ಅದಕ್ಕೆ ಔಷಧಿಯಾಗೂ ಕೆಲಸ ಮಾಡ್ತದೆ. ಆ ತರ ಪೌಷ್ಟಿಕವಾದಂತ ಅಕ್ಕಿಗಳನ್ನ ನಾವು ಇಲ್ಲಿ ಇವತ್ತು 2 ದಿನ ಇಲ್ಲಿ ಮೇಳದಲ್ಲಿ ಇಟ್ಟಿದೀವಿ. ದಯಮಾಡಿ ಬಂದು ಈ ಕಾರ್ಯಕ್ರಮದಲ್ಲಿ ನೀವು ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ರೈತರಿಗೆ ಏನಾದ್ರು ಬಿತ್ತನೆ ಬೀಜ ಬೇಕು ಅಂದ್ರೂ ನಿಮ್ಮ ಹತ್ರ ಖಂಡಿತ ಇಲ್ಲಿರತಕ್ಕಂತ ಯಾವುದೇ ತರದ ಬಿತ್ತನೆ ಬೀಜಗಳು ನಿಮ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತದೆ. ಯಾವ ಟೈಮ್ ಬರ್ತಿದೆ, ಯಾವ ಟೈಮ್ ಹಾಕ್ಬೇಕು, ಮತ್ತೆ ನೀವು ಹೊಸಬ್ರು ಯಾರಾದ್ರೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಬನ್ನಿ. ನಿಮ್ಗೆ ಪ್ರತಿ ಹಂತದಲ್ಲೂ ನಾವು ನಿಮ್ ಜೊತೆ ಇರ್ತೀವಿ. ಈಗ ರೈತರು ನಿಮ್ಮ ಬಿತ್ತನೆ ಬೀಜ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಸರ್? ಖಂಡಿತ ಸಹಜ ಸೀಡ್ಸ್, ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ಇದೆ. ಅಲ್ಲಿ ಬಂಡಿಪಾಳ್ಯದಲ್ಲಿ ನಮ್ದು ಆಫೀಸ್ ಇದೆ. ಅಲ್ಲಿ ಬಂದು ಅಲ್ಲಿ ನಂಬರ್ ತಗೊಂಡು ಆ ನಂಬರ್ ಕಾಲ್ ಮಾಡಿದ್ರು ಸಿಗ್ತದೆ, ಅಥವಾ ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಅದ್ರ ಸಂಪೂರ್ಣವಾದ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಗ್ತದೆ. ನಿಮ್ ಫೋನ್ ನಂಬರ್ ಹೇಳ್ಬಿಡಿ ಸರ್. 9900 746499. ಸೊ 9900 746499. ಸೊ ಏನಾದ್ರು ಬಿತ್ತನೆ ಬೀಜ ಬೇಕು ಅಂದ್ರೆ ಖಂಡಿತವಾಗಿ ಸಂಪರ್ಕ ಮಾಡಿ. ನಾವು ನಿಮ್ಗೆ ಯಾವುದೇ ತರದ ಬಿತ್ತನೆ ಬೀಜ ಬೇಕಾದ್ರೂ ಕೊಡಿಸ್ತೀವಿ. ಮಾಹಿತಿ ಜೊತೆಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಯಾವ್ಯಾವ್ದನ್ನ ಯಾವ ಟೈಮಲ್ಲಿ ಹಾಕ್ಬೇಕು, ನಾಟಿ ಯಾವ ಟೈಮ್ ಮಾಡ್ಬೇಕು, ಕಳೆ ಕೀಳೋದಕ್ಕೆ ಏನ್ ಮಾಡ್ಬೇಕು, ಇದರ ಸಂಪೂರ್ಣ ಮಾಹಿತಿ ನೀವು ಬಿತ್ತನೆ ಬಿತ್ತೋದ್ರಿಂದ ಕಟಾವ್ ಆಗೋ ತನಕ ನಾವು ನಿಮ್ ಸಂಪರ್ಕದಲ್ಲಿ ಇರ್ತೀವಿ. ಸೊ ಈ ಮೇಳ ಬಂದು ಈಗ ರೈತರಿಗೂ ಮತ್ತೆ ಗ್ರಾಹಕರಿಗೂ ಸಂಬಂಧ ಬೆಳೆಸೋದಕ್ಕೆ, ರೈತರಿಗೂ ಗ್ರಾಹಕರಿಗೂ ಸಂಬಂಧ ಯಾವ ತರ ಅಂತಂದ್ರೆ ಸಾವಯವ, ದೇಸಿ ಮತ್ತು ಗ್ರಾಹಕರ ಸಂಬಂಧ ಇರ್ಬೇಕು ಅಂತ ಹೇಳಿ ಅವ್ರಿಗೆ ಸಮೃದ್ಧವಾದ ವಿಷಮುಕ್ತವಾದ ಆಹಾರವನ್ನ ನಾವು ಕೊಡ್ತೀವಿ. ಅವ್ರ ಆರೋಗ್ಯ ಹೆಚ್ಚಿಸ್ಕೊಳ್ಳಿ, ಅವರು ಚೆನ್ನಾಗಿರ್ಲಿ, ಪರಿಸರನು ಚೆನ್ನಾಗಿರ್ಲಿ, ಸಮಾಜನೂ ಚೆನ್ನಾಗಿರ್ಲಿ ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ದಯಮಾಡಿ ಬಂದು ಇದ್ರ ಸದುಪಯೋಗ ಪಡ್ಕೋಬೇಕು. ಥ್ಯಾಂಕ್ ಯು ಸರ್.